ಗುಡ್ ಮಾರ್ನಿಂಗ್. ಸೊ ಮತ್ತೊಂದು ದಿವಸ ಮತ್ತೊಂದು ರೈಡ್. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ನಿಯರ್ ಬೈ ಒಂದು ಟೆಂಪಲ್ಗೆ. ಸೊ ಬೈಕಲ್ಲಿ ಯಾಕೆ ಹೋಗೋದು ಅಂತ ಇವತ್ತು ಸೈಕಲ್ ತೊಗೊಂಡಿದ್ದೀನಿ. ಸೊ ನನ್ನ ಡೆಸ್ಟಿನೇಷನ್ ಬಂದ್ಬಿಟ್ಟು ಅರೌಂಡ್ 25 ಕಿಲೋಮೀಟರ್ಸ್ ಆಗಬಹುದು. ಇವತ್ತು ನಾನು ಸೈಕಲಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅನ್ನೋದು ನನ್ನ ಒಂದು ಆಸೆ. ಲೆಟ್ಸ್ ಸಿ ಲೈಕ್ ಹೌ ಡಸ್ ಇಟ್ ಗೋ. ಐ ಡೋಂಟ್ ನೋ. ನಂಗೆ ಯಾವಾಗಲೂ ಒಂದು ಡ್ರೀಮ್ ಇದೆ. ಲೈಕ್ ಡ್ರೀಮ್ ಅಂತಲ್ಲ, ಇದೊಂದು ನಿಯರ್ ಬೈ ಪ್ಲೇಸಸ್ನ ಸೈಕಲಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಇದಕ್ಕೆ ಮುಂಚೆ ಒಂದು ಸತಿ ಎಕ್ಸ್ಪ್ಲೋರ್ ಮಾಡಿದ್ದೆ ನಮ್ಮ ಅಕ್ಕ ಮನೆಯಿಂದ. ನಮ್ಮ ಅಕ್ಕ ಮಗೊಂದು ಒಂದು ಸೈಕಲ್ ಇತ್ತು, ಡೂಡೆಲ್ ಅಂತ. ಮಾಸ್ಟರ್ ಪೀಸ್ ಹೇಳ್ಬೇಕಂದ್ರೆ ಆ ಸೈಕಲು. ಆ ಸೈಕಲಲ್ಲಿ ಹೋಗಿದ್ದೆ. ಇಲ್ಲಿಂದ ಅಂದರೆ ಬಿಡದಿಯಿಂದ ಕೂಟಗಳು ತಿಮ್ಮಪ್ಪನ ಬೆಟ್ಟ ಹಾಗೆ ಹೋಗಿದ್ದೆ. ಸೊ ಬನ್ನಿ ಒಂದು ಸ್ಪಿನ್ ಆಫ್ ಮಾಡ್ಕೊಂಬರೋಣ ತಿಮ್ಮಪ್ಪನ ಬೆಟ್ಟಗೆ. ಸೊ ನಾನು ಅವತ್ತೇ ಡಿಸೈಡ್ ಮಾಡಿದ್ದೆ, ಅಂದರೆ ಲೈಕ್ ಅವತ್ತು ಸೈಕಲ್ ಎಕ್ಸ್ಪ್ಲೋರ್ ಮಾಡಿದಾಗ ಏನು ಅಂದ್ಕೊಂಡಿದ್ದೆ ಅಂತಂದರೆ, ನಿಯರ್ ಬೈ ಪ್ಲೇಸಸ್ನ ಸೈಕಲಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಝುಯ್ ಅಂತ ಹೋಗಿ ಝುಯ್ ಅಂತ ಬಂದುಬಿಟ್ರೆ ಮಜಾ ಬರೋದಿಲ್ಲ. ನಿಯರ್ ಬೈ ಪ್ಲೇಸಸ್ಗೆ ಲೈಕ್ ಇವಾಗ 25-30 ಕಿಲೋಮೀಟರ್ಸ್ ಇರೋ ದೂರ ಜಾಗಗಳಿಗೆ ಬೈಕಲ್ಲಿ ಹೋಗೋದು ಅಷ್ಟು ಮಜಾ ಇರೋದಿಲ್ಲ. ಸೊ ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಬೈ ಸ್ಲೋ ಮೂವಿಂಗ್ ವೆಹಿಕಲ್ಸ್ ಸಚ್ ದಟ್ ನೀನು ಸ್ಲೋ ಮೂವಿಂಗಲ್ಲಿ ಹೋಗ್ತಾಯಿದ್ರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ, ಎಲ್ಲನೂ ನೋಡ್ಕೊಂಬಂದಂಗೆ ಆಗುತ್ತೆ. ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್, ತುಂಬ ದಿವಸದಿಂದ ನಾನು ಥಿಂಕ್ ಮಾಡ್ತಾಯಿದ್ದೆ, ಇದನ್ನು ಯಾಕೆ ನಾನು ಎಕ್ಸ್ಪ್ಲೋರ್ ಮಾಡಬಾರ್ದು. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇದೇ ಫಸ್ಟ್ ನಾನು ಎಕ್ಸ್ಪ್ಲೋರೇಷನ್ ಅಂತ ಹೇಳ್ಕೊಳ್ಳೋಣ. ಸೊ ಟು ಬಿ ಆನೆಸ್ಟ್, ಲೈಕ್ ನಾನು ತುಂಬ ದಿವಸದಿಂದ ಲೈಕ್ ಸೈಕಲ್ನಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡ್ತಾಯಿದ್ದೆ. ಯಾಕೆ ಅಂತಂದರೆ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಸೈಕಲವ್ರನ್ನ ನೋಡ್ತಾರೋ ಇಲ್ವೋ ಅನ್ನೋದು ಭಯ ಆಯ್ತು ನನಗೆ. ಆ ರೀಸನ್ಗೆ ನಾನು ತುಂಬಾ ಅವಾಯ್ಡ್ ಮಾಡ್ತಾಯಿದ್ದೆ ಈ ಸೈಕಲಲ್ಲಿ ಹೋಗೋದು. ಬಟ್ ಆದರೆ ಇವತ್ತು ಧೈರ್ಯ ಮಾಡಿ ಬಂದಿದ್ದೀನಿ, ನೋಡೋಣ ಏನು ಆಗದೆ ಇದ್ದರೆ ಒಳ್ಳೆಯದು. ಸೊ ನಾನು ಆದಷ್ಟು ಹೈವೇನ ಅವಾಯ್ಡ್ ಮಾಡ್ತೀನಿ. ಯಾಕೆ ಅಂತಂದರೆ ಆದಷ್ಟು ರಿಸ್ಕ್ ಫ್ರೀಯಾಗಿ ಹೋಗಬೇಕು. ಸೊ ರಿಸ್ಕ್ ಫ್ರೀಯಾಗಿ ಹೋಗಬೇಕು ಅಂತಂದರೆ ಹೈವೇನ ಅವಾಯ್ಡ್ ಮಾಡಬೇಕು. ಆರಾಮ್ಸಾಗಿ ಸರ್ವಿಸ್ ರೋಡಲ್ಲಿ ನಿಂದೆ ರೋಡು ಅನ್ನೋ ಥರ ಓಡಾಡ್ಕೊಂಡಿರಬೇಕು. ಸೊ ನಾನು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ರಂಗನಾಥ ಸ್ವಾಮಿ ಟೆಂಪಲ್ ಅಂತ. ಸೊ ಫನ್ನಿ ಸ್ಟೋರಿ ಏನು ಅಂತಂದರೆ, ನನಗೆ ಮದುವೆ ಆಯಿತು. ಮದುವೆ ಆದಾಗ ನಾನು ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಫಸ್ಟ್ ನಾನು ಯಾವುದೇ ಪ್ಲೇಸ್ ನಾನು ಹೋದರೂ ಕೂಡ ಫಸ್ಟ್ ನಾನು ಹೋಗ್ತೀನಿ. ನಾನು ಯಾರನ್ನೂ ನನ್ನ ಫ್ಯಾಮಿಲಿನಲ್ಲಿ ಯಾರನ್ನೂ ಕರ್ಕೊಂಡು ಹೋಗಲ್ಲ. ವೈಫ್ ಆಗಲಿ ಮಗಳನ್ನಾಗಲಿ ಯಾರನ್ನಾದ್ರೂ ಆಗಲಿ. ಬಿಕಾಸ್ ಅನ್ನೋನ್ ಪ್ಲೇಸಸ್ನ ನಾನು ಫಸ್ಟ್ ನಾನೇ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ನಾನು ನನ್ನ ಫ್ಯಾಮಿಲಿನ ಕರ್ಕೊಂಡು ಹೋಗ್ತೀನಿ. ಇದೇನಾಗೋಯ್ತು, ನನ್ನ ವೈಫು ನಾನು ಬರ್ತೀನಿ ಅಂತ ಕೂತ್ಕೊಂಡ್ಬಿಟ್ಲು. ನಾನು ಹೇಳಿದೆ, ಎಷ್ಟು ಹೇಳಿದ್ರು ಕೇಳಿಲ್ಲ ಅವಳು. ಅವಳೇನಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಬಿಟ್ಟು ಹೋಗ್ತಾ ಇದ್ದಾನೆ ಬಡ್ಡಿ ಮಗ ಇವನು, ನಾನೆಲ್ಲೂ ಕರ್ಕೊಂಡು ಹೋಗಲ್ಲ. ಇವಳು ಬೆಳಗ್ಗೆ ಎದ್ದು ಕುತ್ಕೊಂಡ್ಬಿಡೋದ, ನಾನು ಬಂದೇ ಬರ್ತೀನಿ ಅಂತ ಆಟ ಹಿಡ್ದು ಕುತ್ಕೊಂಡ್ಬಿಟ್ಟವಳೆ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಅತ್ತಗೆ ತುಂಬ ಭಯದಲ್ಲೇ ಹೋದೆ ಈ ಪ್ಲೇಸಿಗೆ.
ಸರ್ವಿಸ್ ರೋಡ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಭಾಳ ಸುಸ್ತಾಗ್ಬಿಟ್ಟಿದ್ದೀನಿ. ಡೆಸ್ಟಿನೇಷನ್ ಹತ್ರ ಬರ್ತಾ ಇದ್ದಂಗೆ ಮತ್ತೆ ಸುಸ್ತು, ಮತ್ತೆ ವಾಕಿಂಗ್. ಸೊ ಫೈನಲಿ ಡೆಸ್ಟಿನೇಷನ್ನ ರೀಚ್ ಆಗಿದ್ದೀನಿ.